ಬೆನ್ನೂರದವರು ಈಗ ಅನೇಕರು ತಿಳ್ಕೊಂಡಿದ್ದಾರೆ ಪಾಪ ಆ ಭಾಗದಲ್ಲೇ ಕರಾವಳಿ ಬೆಲ್ಟದಲ್ಲಿ ಅಂತೂ ಬ್ರೈನ್ ವಾಶ್ ಆದಂಗೆ ಆಗಿ ಹೋಗ್ಬಿಟ್ಟದ. ಆ ಮಕ್ಕಳ ಪರಿಸ್ಥಿತಿ ಎತ್ತ ದರಿ ಅತ್ತ ಪುರಿ ಬಿಡಲಿಕ್ಕೆ ಬರೋದು ಹಿಡಲಿಕ್ಕೆ ಬರೋದಿಲ್ಲ. ಒಮ್ಮೆ ಎಂಟ್ರಿ ಆಯ್ತಪ್ಪ ಅಂದರೆ ಈ ಒಂದು ಮೂಲಭೂತ ವಾತಾವರಣದಲ್ಲೇ ಹೊರಗೆ ಬರೋದು ಭಾಳ ಕಷ್ಟ. ಅದು ಮತ್ತೆ ಹೋದ್ರೆ ನೀವು ಹಾಕ್ತಾಯಿದ್ದೀರಿ ಮತ್ತೆ ಇದು ಮಾಡ್ತಾಯಿದ್ದೀರಿ. ಇದರಿಂದಾಗಿ ನಮ್ಮ ಸರ್ಕಾರ ಆದ್ರ ಸಹಿತ ಇವ್ರ ಬಗ್ಗೆ ಒಂದಿಷ್ಟು ಎಚ್ಚರಿಕೆ ವಹಿಸಿ ಇವ್ರಿಂಥ ಪ್ರಚೋದನಾತ್ಮಕ ಮತ್ತು ಜಗಳ ಹಚ್ಚುವಂಥ ಭಾಷೆ ರೀ ಅದನ್ನು ತಡಿಬಾರ್ದು ಯಾಕೆ ಅಂತ ನೀವು ಅನ್ಬೋದಿಲ್ಲ. ಇವ್ರನ್ನ ತಡೆದರೆ ಕೇಸ್ ಹಾಕಿರ ಮತ್ತೆ ಪಡೆದಾಳೆ ಬರ್ತಾರೆ ಹೊರ ಮತ್ತೆ ಬೆಳೀತಾರೆ ನಿಮ್ಮಲ್ಲಿ ಇರ್ಬೋದು. ಆದರೆ ಇದರಿಂದ ಎಷ್ಟು ಜನ ಅಮಾಯಕ ಮಕ್ಕಳು ತಮ್ಮನ್ನು ತಾವು ಬಲಿ ಕೊಟ್ಕೊಳ್ಳೋ ಪ್ರಸಂಗ ಬರ್ತದೆ. ಮೊದಲು ಉದ್ಯೋಗ ಇಲ್ಲ ನಿರುದ್ಯೋಗದ ಅಲ್ರಿ ಯತ್ನಾಳ್ ಎಲ್ಲರಿಗೂ ಉದ್ಯೋಗ ಕೊಡುವಂಥ ಒಂದು ಪ್ರಯತ್ನ ಯಾಕೆ ಮಾಡಬಾರ್ದಾಗಿತ್ತು? ಕೃಷಿಯಲ್ಲಿ ಅದಲ್ರಿ ಅದು ನೀವು ಅಷ್ಟೇ ಕೊಡೋದಲ್ಲ ವ್ಯವಸ್ಥೆಗೆ ತರುವಂಥದ್ದು. ನಿಮ್ಮ ಮೋದಿಯವರಿಗೆ ಬೆನ್ನತ್ತೆ ಮಿನಿಮಮ್ ಪ್ರೈಸ್ ರೇಟ್ ಸಪೋರ್ಟಿಂಗ್ ಪ್ರೈಸ್ ಕೊಡಿಸುವಂಥ ಪ್ರಯತ್ನ ಯಾಕೆ ಮಾಡಲಿಲ್ಲ? ಇಂಥವೆಲ್ಲ ಯಾಕೆ ಹೋರಾಟಕ್ಕೆ ತೆಗೆದುಕೊಳ್ಳಿಲ್ಲ? ಅದೆಲ್ಲ ಬಿಟ್ಟು ಎದ್ದ ತಕ್ಷಣ ಬೆಂಕಿಗಳು ಮಾತಾ ಹಿಂದೂಗಳ ಮೇಲೆ ಮುಸ್ಲಿಮ್ರ ಎತ್ತಿ ಕಟ್ಟೋದು, ಮುಸ್ಲಿಮ್ರನ್ನ ಹಿಂದೂಗಳ ಮೇಲೆ ಎತ್ತಿ ಕಟ್ಟುವಂಥದ್ದು, ಜಗಳ ಹಚ್ಚುವಂಥದ್ದು, ಈ ಮಟ್ಟಕ್ಕೆ ನೀವು ಒಬ್ಬ ಕ್ರಿಮಿನಲ್ ಮಟ್ಟಕ್ಕೆ ಬಂದು ನಿಲ್ತಾ ಇದ್ದೀರಿ. ಮತ್ತು ಒಬ್ಬ ಕ್ರೈಮನ್ ಹಿಂದೆ ಇನ್ನೊಬ್ಬ ಅದಕ್ಕೆ ಪ್ರಚೋದನೆ ಮಾಡೋ ನಾವು ಕ್ರಿಮಿನಲ್ ಆಗ್ತಾನೆ, ಅಫೆಂಡರ್ ಆಗ್ತಾನೆ ಅನ್ನೋದು ನೀವು ತಿಳ್ಕೊಬೇಕಾಗ್ತದೆ. ಇದನ್ನು ಶಿಕ್ಷಣ ಬರೆದ್ರೆ ಏನೇನೋ ಮಾತಾಡಿ ಇವತ್ತು ನೀವು ಒಬ್ಬ ಏನಪ್ಪ ಅಂದ್ರೆ ಈ ಅಪರಾಧಿಗಳನ್ನು ತಯಾರು ಮಾಡುವಂತಹ ಲೀಡರ್ ಆಗ್ತಾ ಇದ್ದೀರಾ. ಇದಕ್ಕೆ ಏನಾದರೂ ತಡೆ ತರಲಿಕ್ಕೆ ಸಾಧ್ಯ ಇದನ್ನು ಸರ್ಕಾರದಿಂದ ಯತ್ನಾಳರ ಬಾಯಿಗೆ ಬೀಗಲ್ಲ ಅವ್ರ ವ್ಯಕ್ತಿತ್ವಕ್ಕೆ ತಿಳಿಸುವಂಥ ಪ್ರಯತ್ನ ಏನಾದರೂ ಮಾಡಲಿಕ್ಕೆ ಸಾಧ್ಯ ಇದನ್ನು ಸ್ವತಃ RSS ಆದರೂ ಈ ಪ್ರಮಾಣದಲ್ಲಿ ಮಾತಾಡೋದಿಲ್ಲ ಅನ್ನೋದು ನಾವು ನೋಡಿದ್ವಿ. ಇದೇ ಇಲ್ಲಂತಲ್ಲ ಅಲ್ಲೂ ಸಹ ಸಾಕಷ್ಟು ಅದ. ಬಟ್ ಆದರೂ ಅವ್ರು ಓಪನ್ ಆಗಿ ಮಾತನಾಡೋದು ಇತ್ತೀಚೆಗೆ ಅಧಿಕಾರಕ್ಕಾಗಿ ಆದರೂ ಅನೇಕರು ತಮ್ಮ ನಾಲಿಗೆಗಳನ್ನ ಹಿಡಿಸಿಟ್ಟಂದ ಸಾವಧಾನದಿಂದ ಮಾತಾಡೋಂಥ ಪ್ರಸಂಗ ಬರಲಿಕ್ಕತ್ತದ ಅನ್ನೋದು ಇಲ್ಲಿ ಗಮನಿಸಬೇಕಾಗ್ಯದ. ಇನ್ನೊಂದು ಮಾತನ್ನು ಕೊನೆಯದು ಹೇಳೋದಿಷ್ಟ, ಸರ್ವೆಗಳು ನಡೀತಾ ಇದ್ದಾವ. ಈ ಸರ್ವೆಗಳು ಜಾತಿ ಸರ್ವೆಗಳು ನಿಶ್ಚಿತವಾಗಿಯೂ OBC, ದಲಿತ, ಆದಿವಾಸಿ ಮತ್ತು ಮುಸ್ಲಿಮ್ಸ್ ಕೂಡಿದ್ರೆ ಈ ದೇಶದ ಅಧಿಕಾರ ನಿಶ್ಚಿತವಾಗಿ ಹಿಡಿತಾವೆ ಅನ್ನೋದು ಎರಡು ಮಾತಿಲ್ಲ. ಇದನ್ನು ಮೊದಲ ಈ ಲಿಂಗಾಯತರನ್ನು ತಿಳ್ಕೊಳ್ಳುವಂತಹ ನಾವೆಲ್ಲರೂ ಎಚ್ಚರಿಕೆಯಿಂದ ಹೆಜ್ಜಿಡಬೇಕಾಗ್ಯದ. ಯಾಕಂದರೆ ಎಲ್ಲರೂ ವಿಶ್ವಾಸ ಗಳಿಸಿದ್ರೆ ಮಾತ್ರ ನಾಯಕ ಉಳಿಯೋಕ್ಕೆ ಸಾಧ್ಯದ. ಇಲ್ಲಾಂದರೆ ಇವರೆಲ್ಲರೂ ಎದ್ದು ನಿಂತರಪ್ಪ ಅಂದ್ರೆ ಮುಂದುವರೆದ ನಾಯಕರು ಉಳಿದು ಭಾಳ ಕಷ್ಟ ಅನ್ನೋದು ಅಷ್ಟ ಸತ್ಯ ಅಂತ ಹೇಳ್ತಾ. ಯಾಕಂದರೆ ಈ ಜನಗಣತಿ ಜಾತಿ ಗಣತಿ ನಿಶ್ಚಿತವಾಗಿಯೂ ನಮ್ಮ ದೇಶದಲ್ಲಿ ಯಾರು ಎಷ್ಟೆಷ್ಟಿದ್ದಾರೆ ಮತ್ತು ಅವ್ರಿಗೆ ಏನು ಬೇಕಾಗಿದೆ ಶಿಕ್ಷಣ ಎಷ್ಟು ಮಟ್ಟಿಗಿದೆ ಅದನ್ನು ಮಾಡ್ತಾ ಇದ್ದಾರೆ. ಅದು ಗೊತ್ತಾಯ್ತು ಅಂದ್ರೆ ಅದೆಲ್ಲ ಯಾಕೆ ಜನ ನಿಮ್ಮ ವಿರುದ್ಧ ಷರತ್ತು ನಿಲ್ಲಬಾರ್ದು, ಒಮ್ಮೆ ವಿಚಾರ ಮಾಡಿ ನೋಡ್ರಿ ಅಂತ ಹೇಳ್ತಾ ಯತ್ನಾಳರು ತಮ್ಮನ್ನು ತಾವು ತಿದ್ದುಕೊಳ್ಳೋದು ಭಾಳ ಯೋಗ್ಯ ಅನ್ನುವಂಥ ಮತ್ತೊಮ್ಮೆ ಹೇಳ್ತಾ, ಇದು ಅವರಿಗೆ ಲೈಕ್ ಆಗದೇ ಇರ್ಬೋದು ಅಥವಾ ಅವ್ರ ಫಾಲೋವರ್ಸ್ಗೂ ಲೈಕ್ ಆಗದೇ ಇರ್ಬೋದು. ಬಟ್ ವಾಸ್ತವ ಸತ್ಯ ಏನಪ್ಪ ಅಂತಂದ್ರೆ ಆದಷ್ಟು ಇಲ್ಲೇ ಶಾಂತಿ ನೆಮ್ಮದಿ ಶಿಕ್ಷಣ ಎಲ್ಲರೂ ಸಿಗುವಂಥ ವ್ಯವಸ್ಥೆಗೆ ನಮ್ಮ ಯತ್ನಾಳರು ಪ್ರಬುದ್ಧ ನಾಯಕರು ಯತ್ನಾಳರು ಗಟ್ಟಿಯಾಗಿ ನಿಲ್ಲಿ ಅಂತ ಮತ್ತೊಮ್ಮೆ ಹೇಳ್ತಾ, ಇದು ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸಿ ಹೋಗಬೇಡ್ರಿ. S60 ನ್ಯೂಸ್ ಇದು ಸತ್ಯದ ಕೈಗರಣಿ ವಂದನೆಗಳು.